ನಮಸ್ಕಾರ ಪಾಲಕರೇ ಮತ್ತು ವಿದ್ಯಾರ್ಥಿಗಳಿಗೆ ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ ಏನು ನೀವು ಒಂದು ಎಕ್ಸಾಮನ್ನು ಬರೆದಿದ್ರಿ 9ನೇ ತರಗತಿಗೆ ಮತ್ತು 6ನೇ ತರಗತಿಗೆ ಎಕ್ಸಾಮ್ಗಳನ್ನು ನೀವು ಬರೆದಿದ್ರಿ, ಅದರ ಒಂದು ರಿಸಲ್ಟ್ ಸಲುವಾಗಿ ಕಾಯ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಇರುತ್ತೆ. ಅದರ ಜೊತೆಗೆ ಮುಂದೆ ಬರುವಂಥ ನವೋದಯ ವಿದ್ಯಾಲಯದ ಅಡ್ಮಿಷನ್ ಪ್ರೊಸೆಸ್ ಮತ್ತು ಕೌನ್ಸಿಲಿಂಗ್ ಪ್ರೊಸೆಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ಹೊಸಬರಿದ್ದೀರಾ, ಚಾನಲನ್ನು ನೋಡ್ತಾ ಇದ್ದೀರಾ, ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ನೀವು ನಮ್ಮ ಚಾನಲ್ಗೆ ಜಾಯಿನ್ ಆಗ್ಬೋದು. ಹಾಗಾದರೆ ಈ ಒಂದು ನವೋದಯ ವಿದ್ಯಾಲಯದ ರಿಸಲ್ಟ್ ಸಲುವಾಗಿ ನಾವು ಕಾಯ್ತಿದ್ವಿ. ಸೊ ಕಂಟಿನ್ಯೂಸ್ ಆಗಿ ಕೂಡ ನವೋದಯ ವಿದ್ಯಾಲಯಗಳಿಗೆ ಆ ಒಂದು ಸಂಬಂಧಪಟ್ಟಂತಹ ಒಂದು ಶಿಕ್ಷಣ ಇಲಾಖೆಯ ಒಂದು ನಂಬರ್ ಏನಿದೆ, ಹಿಂದಿಯಲ್ಲಿ ಏನು ಅವರು ಮಾತಾಡ್ತಾರೆ ಆ ನಂಬರಿಗೆ ನಿಮಗೆ ಮಾಹಿತಿಯನ್ನು ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು. ಈ ಒಂದು ಕೂಡ ನಾನು ಕೂಡ ಮಾಹಿತಿಯನ್ನು ಕಾಲ್ ಮಾಡಿ ಕೇಳಿದಾಗ, ಯಾಕಂತಂದರೆ ಈಗ ನಿಮ್ಮಗಳಿಗೆ ಮಾಹಿತಿಯನ್ನು ಕೊಡಬೇಕಂತಂದರೆ ನಮಗೂ ಕೂಡ ಏನಂತಂದರೆ ಇಲಾಖೆಯಿಂದ ಮಾಹಿತಿನ ಪಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಕಾಲ್ ಮಾಡಿ ಈ ಒಂದು ವೆಬ್ಸೈಟಲ್ಲಿರುವಂತಹ ಒಂದು ಲಿಂಕಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳಿದಾಗ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ಸೊ ಅವರು ಒಂದು ಹೇಳಿರೋ ಪ್ರಕಾರ ಏನಂತಂದರೆ, ಈ ಒಂದು ನವೋದಯ ವಿದ್ಯಾಲಯದ ಫಲಿತಾಂಶವು ಇದೇ ತಿಂಗಳ ಕೊನೆಯ ವಾರದಲ್ಲಿ, ಓಕೆನಾ, ಇದೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ರಿಸಲ್ಟನ್ನು ಕೊಡ್ತೀವಿ. ಅದಕ್ಕೆ ಸಂಬಂಧಿಸಿದಂಥ ಒಂದು ದಿನಾಂಕಗಳನ್ನು ಅತಿ ಬೇಗನೆ ನಾವು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ದಿನಾಂಕದ ಬಗ್ಗೆ ಮಾಹಿತಿ ಕೇಳಿದಾಗ ಅವರು ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. 24 ಅಂತ ಒಂದು ಸಲ ಹೇಳ್ತಾರೆ, 25 ಅಂತ ಒಂದು ಸಲ ಹೇಳ್ತಾರೆ. ಸೊ ಹೀಗಾಗಿ ಅವರು ಒಟ್ಟಾರೆಯಾಗಿ ಹೇಳೋದಾದರೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ನಿಮಗೆ ಫಲಿತಾಂಶ ಅಂತೂ ಪ್ರಕಟಣೆ ಆಗೋದಂತೂ ಕನ್ಫರ್ಮ್. ಯಾಕಂದರೆ ಅವರು ಡೇಟ್ಗಳನ್ನು ನಾವು ನೋಟಿಫಿಕೇಷನ್ ಅಂದರೆ ವೆಬ್ಸೈಟಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಸರ್ಕ್ಯುಲರ್ ಮಾಡ್ತೀವಿ. ಆದರೆ ಈಗ ಮೌಖಿಕವಾಗಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ರಿಸಲ್ಟ್ ಬರುತ್ತೆ, ಅದು 24-25 ತಾರೀಕು ಮಧ್ಯದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಲುಪಿಸಬೇಕಿತ್ತು. ಸೊ ವಿದ್ಯಾರ್ಥಿಗಳೇ, ಇನ್ನೂ ನಿಮಗೆ ಅರೌಂಡ್ ಇವತ್ತು ತಾರೀಕು 15, ಸೊ ಅರೌಂಡ್ ಇನ್ನೂ ಒಂದು ನೀವು 10 ಡೇಸ್ ಅಂತೂ ಕಾಯಬೇಕಾಗುತ್ತೆ. ಓಕೆ, 10 ಡೇಸ್ ಒಳಗೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ.